ಪೃಥ್ವಿ ಯಾಕೆ ಇವಾಗ ಬಂದ್ಬಿಟ್ಟ? ಶಿವದೇವ ಅಂಕಲ್ ಪೃಥ್ವಿ ಈಗ ನಾನು ಹೋಗಿಲ್ಲ ಅಂದ್ರೆ ಅವ್ರು ನಮ್ಮ ಹೆಸರು ಹೇಳಿದ್ರು ಹೇಳ್ಬೋದು. ನಾನು ಹೋಗಿ ಆ ಪೃಥ್ವಿನ ತಪ್ಪಿಸ್ತೀನಿ. ಏಯ್, ಯಾರೋ ನೀವು? ಯಾರೋ ನೀವೆಲ್ಲ ನಮ್ಮಣ್ಣನ್ಗೆ ಹೊಡಿತೀರಾ? ಮಯೂರಿ, ನಾವು ಕೂಡ ಹೋಗೋಣ ನಡಿ. ಶಿವದೇವ, ಯಾರೋ ನೀವು? ಅಗ್ನಿದೇವ. ಪೃಥ್ವಿ ಅಮ್ಮ ಅಲ್ಲಿದ್ದಾರೆ, ಅಮ್ಮ ಕಿರಿಸ್ತಾ ಇದ್ದಾರೆ, ಹೋಗು ಬೇಗ. ಅಣ್ಣ, ಅಯ್ಯೋ ಪೃಥ್ವಿ, ಪೃಥ್ವಿಗೆ ಏನಾಯ್ತು? ಪೃಥ್ವಿ ಏಯ್, ನಡಿ ನಡಿಯೇ, ನಡಿ ಬೇಗ. ಏಯ್, ಕಲ್ಯಾಣಿಗೆ ಏನು ಮಾಡಬೇಡ, ಕಲ್ಯಾಣಿಗೆ ಏನು ಮಾಡಬೇಡ. ಅಮ್ಮ ಕಲ್ಯಾಣಿ. ಅಗ್ನಿದೇವ, ಬೇಗ ಬೇಗ ಬನ್ನಿ. ಭಾವನವ್ರಕ್ಕಿಂತ ನಿಮ್ ಪ್ರಾಣ ಏನ್ ದೊಡ್ಡದಲ್ಲ. ಭಾವನವ್ರನ್ನ ಕಾಪಾಡ್ರಿ, ಕಾಪಾಡ್ರಿ. ಸರಿ, ನಾನ್ ಕಾಪಾಡ್ತೀನಿ. ನಾನು ಮಕ್ಕಳ್ರ ಬಿಡೋ ಚುಚ್ಚ. ಈ ಕಾವೇರಿ ಜೀವಂತವಾಗಿರುವಾಗ ನಮ್ಮ ಅಪ್ಪನ ಪ್ರಾಣ ತೆಗೆಯೋ ಗಂಡಸು ಯಾರೋ ಇದ್ದಾರೆ. ಇವಾಗ ಬಂದ್ರು ಅದು ಕಾವೇರಿ ಬಂದ್ಬಿಟ್ರು. ಶಿವನ್ ಮುಂದೆ ನಂದಿ ಹೇಗಿರತ್ತೋ ಈ ಶಿವದೇವರ ಮುಂದೆ ಈ ಕಾವೇರಿ ಹಾಗೆ ಇರ್ತಾಳೆ. ಹಂಗೆ ತಿರ್ಗ್ಸು ಅಮ್ಮ.
ಈ ಕಾವೇರಿ ಮತ್ತೆ ಬಂದ್ಲಲ್ಲ, ಮೊದಲು ಅವಳನ್ನು ಸಾಯಿಸ್ಬೇಕಿತ್ತು. ಇವಾಗ ಇಲ್ಲಿ ನಾನು ಏನಾದರೂ ಮ್ಯಾನೇಜ್ ಮಾಡದೆ ಹೋದ್ರೆ ನಾನೇ ತಗಲಾಕೊಂಡ್ಬಿಡ್ತೀನಿ ಅಷ್ಟೇ. ಏಯ್! ಯಾರೋ ನೀವೆಲ್ಲ ಓಡಿ ಓಡಿ, ಸುಮ್ಮನೆ ಬಿಡಲ್ಲ, ನಮ್ಮೆಲ್ಲ ಅಟ್ಯಾಕ್ ಮಾಡ್ತೀರಾ? ಓಡು ಅವ್ರನ್ನೆಲ್ಲ ಓಡಿ. ಅಮ್ಮ ಕಾವೇರಿ, ಅಮ್ಮ ಅಲ್ಲಿ ಕೋಣೆಯಲ್ಲಿ ಕಿರಿಸ್ತಾ ಇದ್ರಮ್ಮ. ಹೋಗು ಹೋಗು ಬೇಗ, ಹೋಗು ಅಮ್ಮ ಹತ್ರ ಹೋಗು. ಏಯ್ ನಿಂತ್ಕೊಡ್ರೋ ನಿಮ್ಮನ್ನ. ಅಣ್ಣ, ಈಗ್ಲೇ ಬಂದೆ ಅಜ್ಜಿ. ಅಜ್ಜಿ ಬನ್ನಿ, ಅಜ್ಜಿ ಬನ್ನಿ, ನನ್ನ ಹಿಂದೆನೆ ಬನ್ನಿ ಅಜ್ಜಿ. ಅಮ್ಮ ಅಜ್ಜಿ, ಅಮ್ಮ ಶಿವದೇವ. ಅಮ್ಮ ಕಾವೇರಿ ನೀನು ಸರಿಯಾದ ಸಮಯಕ್ಕೆ ಬಂದಿರಲಿಲ್ಲ ಅಂದಿದ್ರೆ ಇವತ್ತಿಲ್ಲಿ ದೊಡ್ಡ ಅನಾಹುತನೇ ಆಗ್ತಿತ್ತು. ಹಾ, ಏನಿದಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಏನ್ ಗಲಾಟೆ ಅದು? ನನ್ ರೂಮ್ಗೆ ಹಾವುಗಳು ಹೇಗ್ ಬಂದ್ವು? ಮತ್ತೆ ಬಂದಿದ್ದವ್ರು ಯಾರು? ಇನ್ಯಾರು ಅನ್ಕೊಂಡಿದ್ದೀರಾ ಅತ್ತೆ? ಆ ಹಳ್ಳಿಯವರು. ಕಾವೇರಿ ಮತ್ತೆ ನಾರಾಯಣಮ್ಮ ಮನೆಯಿಂದ ಆಚೆ ಹೋಗ್ತಿದ್ದಾಗೆ ಹಳ್ಳಿ ಜನಗಳೆಲ್ಲ ನಮ್ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂದ್ರೆ ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆ. ಕಾವೇರಿಯವರು ಮನೆಯಿಂದ ಆಚೆ ಹೋಗೋದಕ್ಕೂ ಹಳ್ಳಿಯವರು ಮನೇಲಿ ಅಟ್ಯಾಕ್ ಮಾಡೋದಕ್ಕೂ ಸಂಬಂಧ ಏನು ಆಂಟಿ? ಕಾವೇರಿ ನಾರಾಯಣಮ್ಮ ಹಳ್ಳಿಯವ್ರನ್ನೆಲ್ಲ ಒಟ್ಟುಗೂಡ್ಸಿ ಅತ್ತೆಯವ್ರನ್ನು ಭಾವನವ್ರನ್ನು ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆ ವಿಷಯನ ಅವರೇ ಹೇಳಿದ್ರು. ಹೌದಲ್ವಂತ ನೀವೇ ಹೇಳಿ ಭಾವ. ಅಮ್ಮ ಇಲ್ಲಿಗೆ ಬಂದವರು ಕಾವೇರಿಗೆ ಅನ್ಯಾಯ ಮಾಡಿದ್ವು ಅಂತ ನನಗೆ ಹೊಡೆದ್ರು. ಹಾ, ಹಾಗಾದ್ರೆ ಖಂಡಿತವಾಗ್ಲೂ ಈ ಕೆಲಸ ಕಾವೇರಿದೆ ದೊಡ್ಡಮ್ಮ. ನಿಲ್ಸಿ ಅಂಕಲ್, ಇದನ್ನೆಲ್ಲ ಕಾವೇರಿನೇ ಮಾಡಿದ್ರೆ ಮತ್ತೆ ಕಾವೇರಿನೇ ಬಂದು ಯಾಕೆ ಕಾಪಾಡ್ತಾಳೆ? ಅದೇ ಅಲ್ವಾ ಪೃಥ್ವಿ ಇವಾಗ ಆಗ್ತಾ ಇರೋ ಟ್ವಿಸ್ಟು. ಅತ್ತೆ ಅವಳನ್ನ ಈ ಮನೆಯಿಂದ ಆಚೆ ಹಾಕಿರೋ ಕಾರಣಕ್ಕೆ ಮತ್ತೆ ಅವಳಿಗೆ ಈ ಮನೆಗೆ ಬರೋದಕ್ಕೆ ದಾರಿ ಇರ್ಲಿಲ್ಲ. ಆ ದಾರಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹಳ್ಳಿಯವ್ರನ್ನ ಉಪಯೋಗಿಸ್ಕೊಂಡಿದ್ದಾಳೆ. ಸಾಯಿಸೋದಕ್ಕೆ ಅಂತ ಪ್ಲಾನ್ ಮಾಡಿ ಸಾಯಿಸ್ದೆ ಹಾಗೆ ಬಿಟ್ಬಿಟ್ರೆ ಹೇಗೋ ಸೆಂಟಿಮೆಂಟಲ್ ಸಿಕ್ಕಾಕೊಂಡು ನೀನು ದೇವತೆ ತರ ಬಂದ್ ಕಾಪಾಡ್ದೆ ಅಂತ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡು ಮತ್ತೆ ಮನೆ ಒಳಗಡೆ ಬರೋದಕ್ ಬಿಡ್ತಾರಲ್ವಾ, ಆ ತರ ಪ್ಲಾನ್ ಮಾಡಿದಾಳೆ ಈ ಕಾವೇರಿ. ಸುಳ್ಳು. ಕನ್ಸಲ್ಲೂ ಕೂಡ ಈ ಮನೆಗೆ ಕೆಟ್ಟದಾಗೋದ್ನ ನಾನು ಬಯಸಲ್ಲ.
ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ನಮ್ದವ್ರಿಗೋಸ್ಕರ ಪ್ರಾಣ ಕೊಡೋರೇ ಹೊರತು ಪ್ರಾಣ ತೆಗಿಯೋರಲ್ಲ. ಅಜ್ಜಿ, ನಾನು ಹೇಳೋದ್ನ ನೀವ್ ನಂಬಲೇಬೇಕು. ನಮ್ದೇ ಇದ್ರೆ ತುಂಬಾ ದೊಡ್ಡ ಅನಾಹುತ ಆಗತ್ತೆ. ಏನದು? ಇಲ್ಲಿ ನಡೀತಿರೋ ಎಲ್ಲ ವಿಷಯಕ್ಕೂ ಈ ಅಗ್ನಿದೇವನೇ ಸೂತ್ರಧಾರಿ. ಇದೇನಿದು? ಈ ಕಾವೇರಿ ಈ ರೀತಿ ಟ್ವಿಸ್ಟ್ ಕೊಡ್ತಿದ್ದಾಳೆ. ನಮ್ಮ ಪ್ಲಾನ್ ಏನಾದರೂ ಕೇಳಿಸ್ಕೊಂಡ್ಲಾ? ಏನ್ ನೀನ್ ಹೇಳ್ತಿರೋದು? ಅಗ್ನಿದೇವನ್ಗೆ ಅಂತ ಅಗತ್ಯ ಏನಿದೆ? ಏನ್ ಅಗ್ನಿದೇವ, ಏನ್ ನಡೀತಾ ಇದೆ ಈ ಮನೆಯಲ್ಲಿ? ದೊಡ್ಡಮ್ಮ, ನೋಡಿದ್ರ ಅತ್ತೆ, ಅವಳೇ ಆ ಹಳ್ಳಿಯವ್ರನ್ನ ಕಳಿಸ್ಬಿಟ್ಟು ಅವ್ರ ಹತ್ರ ಹೊಡೆಯೋದಕ್ಕೆ ಹೇಳಿ ಇವಾಗ ಸಿಕ್ಕಾಕೊಂಡಿರೋದಕ್ಕೆ ಆ ತಪ್ಪನ್ನ ನಮ್ಮ ಮೇಲೆ ಹಾಕ್ತಾ ಇದ್ದಾಳೆ. ಕಣ್ಣಿ ಎದುರಿಗೆ ಇಷ್ಟೊಂದು ನಾಟಕನ? ಏನಿದು ಅಗ್ನಿದೇವ್? ಯಾರ್ ನಾಟಕ ಆಡ್ತಿರೋದು? ನೀವ್ ಪ್ಲಾನ್ ಮಾಡಿಲ್ವಾ? ನಾವಾ? ಅಜ್ಜಿ, ಅಷ್ಟಕ್ಕೂ ಏನಾಯ್ತಂದ್ರೆ ಕಾವೇರಿ ಮತ್ತೆ ಈ ಮನೆ ಬರೋದ್ರೊಳಗಡೆ ಅಣ್ಣನ್ನ ದೊಡ್ಡಮ್ಮನ್ನ ಎತ್ತಿದ್ರೆ ಹೇಗಿರುತ್ತೆ? ಅವರಿಬ್ರು ಸಾಯಿಸ್ಬಿಟ್ರೆ ಆಸ್ತಿ ಎಲ್ಲ ನಿನಗ್ ಸ್ವಂತ ಆಗುತ್ತೆ. ನಮ್ ಕೈ ಗಲೀಜಾಗದೆ ಇರೋ ತರ ಸಾಯಿಸ್ಬೇಕು. ಅವಶ್ಯಕತೆ ಬಿದ್ರೆ ಆರೋಪನ ಕಾವೇರಿ ಮೇಲೆ ಹಾಕ್ಬೇಕು. ಇದೇ ನಡೆದಿದ್ದು. ಅಮ್ಮ, ಎಂಥ ಕಟ್ಟುಕತೆ! ದೇವತೆ ಅಂತ ನಮ್ಮ ಅತ್ತೆನ, ದೇವ್ರಂತ ನಮ್ಮ ಭಾವನವ್ರನ್ನ ನಾವು ಸಾಯಿಸ್ತೀವ? ಅಮ್ಮ, ದೊಡ್ಡಮ್ಮ, ಈ ಕಾವೇರಿ ಸಾಮಾನ್ಯದವಳಲ್ಲ. ಇಷ್ಟರಲ್ಲೇ ಪ್ಲೇಟ್ ಬದಲಾಯಿಸಿ ಒಳ್ಳೆ ಕತೆ ಹೇಳಿ ನಮ್ಮಲ್ಲೇ ಗಲಾಟೆ ಆಗೋ ತರ ಮಾಡ್ತಿದ್ದಾಳೆ. ಅಮ್ಮ, ನೋಡ್ದ್ಯಾ ವೈದಿಕ? ಹಾ, ಕತೆ ಹೇಳ್ತಿರೋದು ನೀವು, ನಾಟಕ ಮಾಡ್ತಿರೋದು ನೀವು. ಅಜ್ಜಿ, ಇವರು ಬೆನ್ನಿಗೆ ಚೂರಿ ಹಾಕೋರು. ಇವ್ರ ಮಾತನ್ನ ನೀವು ನಂಬಕ್ ಹೋಗ್ಬೇಡಿ. ಅಗ್ನಿದೇವ, ಕಾವೇರಿ ಹೇಳ್ತಾ ಇರೋದು ನಿಜನಾ? ದೊಡ್ಡಮ್ಮ, ನೀವೇ ನೋಡಿದ್ರಿ, ಅಣ್ಣನೇ ನೇರವಾದ ಸಾಕ್ಷಿ. ಮತ್ತೆ ನಮ್ಮೇಲೆ ಅಪವಾದ ಹಾಕಿ ನಮ್ಮ ನಿಮ್ಮ ಮಧ್ಯೆ ತಂದಿಟ್ಟು ಏಟಿಗೆ ಎದುರೇಟು ಕೊಡಬೇಕು ಅಂತ ನೋಡ್ತಿದ್ದಾಳೆ ಈ ಕಾವೇರಿ. ಅದ್ರ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನಮ್ ಪ್ಲಾನ್ ಕೇಳ್ದೆ ಅಂತ ಹೇಳ್ದೆ ಅಲ್ವಾ? ಮತ್ತ ಅವಾಗ್ಲೇ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಂಡು ದೊಡ್ಡಮ್ಮ ಮುಂದೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಹಾ, ಸರಿ, ಆ ಕೆಲಸ ಮಾಡ್ಲಿಲ್ಲ. ಕಡೆ ಪಕ್ಷ ಆ ಪ್ಲಾನ್ ಬಗ್ಗೆ ಮನೇಲಿ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ. ಯಾಕೆ? ಅದು ಸುಳ್ಳಾಗಿರೋದ್ರಿಂದ. ಕಾವೇರಿ, ಅಗ್ನಿದೇವನ್ ಮಾತುಗಳನ್ನ ನೀನ್ ಕೇಳಿಸ್ಕೊಂಡೆ ಅಂತ ಸಾಕ್ಷಿಗಳಿದ್ಯಾ? ನಿನ್ ಜೊತೆ ಯಾರಿದ್ರು? ಸಾಕ್ಷಿ ಅಂತ ಏನೂ ಇಲ್ಲ ಅಜ್ಜಿ, ಆದ್ರೆ ನಾನ್ ಕೇಳಿಸ್ಕೊಂಡೆ. ಆದ್ರೆ ಇದ್ದಿದ್ ನಾನೊಬ್ಳೆ. ಅದು ನಾನೊಬ್ಳೆ ಸಾಕ್ಷಿ ಇರೋದು. ಹಾಗಿರುವಾಗ
ಅಗ್ನಿದೇವನ್ ಮೇಲೆ ನೀನು ಹಾಕಿರೋ ಆರೋಪ ನಿಜ ಆಗಿರ್ಬೇಕು ಅಂತೇನಲ್ವಲ್ಲ? ಇಲ್ಲ. ಅಜ್ಜಿ, ನೀವೋಳ್ ಮಾತಿಗೆಲ್ಲ ಮರಳಾಗ್ಬಿಡಿ. ಇವಳು ಹಾವಿಗಿಂತ ವಿಷಕಾರಿ. ಅಲ್ಲ, ಅಪ್ಪನ ಮತ್ತೆ ಅಜ್ಜಿನ ಸಾಯಿಸ್ಬೇಕು ಅನ್ಕೊಂಡವಳ ಹತ್ರ ಮೀಟಿಂಗ್ ಏನು? ಇವಳನ್ನ ಸಾಯಿಸ್ಬಿಡ್ಬೇಕು. ಹಾಗೆ ಅಯ್ಯೋ, ಬೇಡ, ಅಜ್ಜಿನೇ ಸಾಯಿಸ್ತೀಯಾ? ಬಿಡು ಕಲ್ಯಾಣಿ, ಬಿಡು ಬಿಡು ಕಲ್ಯಾಣಿ. ನಮ್ಮಪ್ಪನ್ನೇ ಸಾಯಿಸ್ತೀನಿ ಅಂತ್ಯಾ? ಅಮ್ಮ 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 ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ ಏನ್ ಮಾಡ್ತಿದ್ಯಾ? ಇವಳನ್ನ ಕಲ್ಯಾಣಿ ಆತರ ಪಡಬೇಡ. ವೈದಿಕ ಅವ್ರು ಹೇಳಿದ್ದು ಕೇವಲ ಅನುಮಾನ ಮಾತ್ರ. ಆದ್ರೆ ಕಾವೇರಿ ನಮ್ಮನ್ ಕಾಪಾಡಿದಾಳೆ ಅನ್ನೋದು ನಿಜನೇ ಅಲ್ವಾ? ಅನಾವಶ್ಯಕವಾಗಿ ಕಾವೇರಿ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಹೌದು, ಯಾರು ಕಾವೇರಿಗೇನು ಅನ್ಬೇಡಿ. ಅಮ್ಮ, ಕಾವೇರಿ ನಮ್ಮಿಂದ ದೂರ ಹೋಗ್ತಿದ್ದಾಗೆ ಪ್ರತಿ ಸಲನೂ ಏನೋ ಒಂದು ನಮಗಾಗ್ತಿದೆ. ಮತ್ತೆ ಕಾವೇರಿನೇ ನಮ್ಮನ್ನು ಕಾಪಾಡ್ತಿದ್ದಾಳೆ. ಇಲ್ಲೇ ಇರಕ್ ಬಿಡಮ್ಮ. ಕಾವೇರಿನ ನಾವು ಎಲ್ಗೂ ಕಳ್ಸೋದು ಬೇಡಮ್ಮ. ಕ್ಷಮಿಸ್ಬಿಡಮ್ಮ. ಕಾವೇರಿ ಇಲ್ಲೇ ಇರ್ತಾಳೆ. ಅಮ್ಮ ಒಪ್ಕೊಂಡ್ಬಿಟ್ಲು. ನಾನ್ ಒಪ್ಕೊಳ್ಳಲ್ಲ ಅಜ್ಜಿ. ಈ ಮನೆಯಲ್ಲಿ ಕಾವೇರಿ ಇದ್ರೆ ನಾನಿರಲ್ಲ. ಅಮ್ಮ ಕಲ್ಯಾಣಿ, ಕಾವೇರಿ ಇಲ್ಲ ಅಂದ್ರೆ ನನಗ್ ಬಂದಿದ್ದ ಅಪಾಯ ನಿನಗೂ ಬರ್ಬೋದು. ಛೆ, ಅಮ್ಮ ಕಲ್ಯಾಣಿ, ಮನುಷ್ಯ ರೂಪದಲ್ಲಿರೋ ಮಹಾದೇವತೆ ಕಾವೇರಿ. ಕಾವೇರಿಗೆ ತುಂಬಾ ಶಕ್ತಿ ಇದೆ. ಇವಳ ಸುಳ್ಳು ಪ್ರೀತಿಗೆ ನೀವ್ ಬಿದ್ದಷ್ಟು ಈಸಿಯಾಗಿ ನಾನ್ ಬೀಳಲ್ಲಪ್ಪ. ಅಷ್ಟಕ್ಕೂ ನಿಮ್ ಪ್ರಾಣನ್ ತೆಗಿಬೇಕು ಅಂತ ಬಂದೋಳ್ ಪರ ನೀವ್ ವಹಿಸ್ಕೋಬೇಡಿ. ಕಲ್ಯಾಣಿ, ಕಾವೇರಿನೇ ರೌಡಿಗಳನ್ನ ಕರೆಸಿದ್ಲು ಅನ್ನೋದಕ್ಕಾಗ್ಲಿ, ಹಾವುಗಳನ್ನ ಬರೋ ಹಾಗೆ ಮಾಡಿದ್ಲು ಅನ್ನೋದಕ್ಕಾಗ್ಲಿ ಯಾವುದೇ ಸಾಕ್ಷಿಗಳಿಲ್ಲ. ಹೀಗಿರ್ಬೇಕಾದ್ರೆ ಕಾವೇರಿ ಮೇಲೆ ಅಪವಾದ ಹೊರಿಸೋದು ತಪ್ಪಾಗತ್ತೆ. ಹೌದು ಕಲ್ಯಾಣಿ, ಪೃಥ್ವಿ ಹೇಳ್ತಿರೋದು ಸರಿ. ಕ್ಷಮ್ಸಕ್ಕಾಗ್ದಿರೋಂಥ ತಪ್ಪು ಮಾಡಿದ್ರು ಕ್ಷಮಿಸಿ ಮನೇಲಿ ಇಟ್ಕೊಂಡ್ರೆ ನಮಗೆ ತೊಂದರೆ ದೊಡ್ಡಮ್ಮ. ಅಂಕಲ್, ಇದನ್ನೆಲ್ಲ ಪ್ಲಾನ್ ಮಾಡಿರೋದು ನೀವೇ ಅಂತ ಕಾವೇರಿ ಹೇಳ್ತಿದ್ದಾಳೆ. ಆದ್ರೆ ಸಾಕ್ಷಿ ಇಲ್ಲ. ಇದ್ದಿದ್ರೆ ಪರಿಸ್ಥಿತಿ ಬೇರೆನೇ ಆಗಿರೋದಲ್ವಾ? ನೀವು ಕೂಡ ಕ್ಷಮಿಸಕ್ಕಾಗದೇ ಇರೋ ಎಷ್ಟೋ ತಪ್ಪುಗಳನ್ನ ಮಾಡಿದ್ದೀರಾ. ಅಷ್ಟಕ್ಕೂ ಕ್ಷಮಿಸಕ್ಕೆ ಆಗದಿರೋಂಥ ತಪ್ಪುಗಳನ್ನ ಮಾಡಿದ್ದೀರಾ ನೀವು. ನಿಮ್ಮನ್ನು ಮನೆಯಿಂದ ಆಚೆ ತಳ್ಳಿದ್ರು. ಆದರೆ ನೀವು ಕಲ್ಯಾಣಿಗೆ ರಕ್ತದಾನ ಮಾಡಿ ಕಾಪಾಡಿದಿರ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನ ಮನೆಗೆ ಬಿಟ್ಕೊಂಡ್ರು. ಈಗ ಕಾವೇರಿನೂ ಹಾಗೆ ಅನ್ಕೊಳ್ಳಿ. ರಾಜಮಾತೆ ಮತ್ತೆ ಅಂಕಲ್ ಪ್ರಾಣನ ಕಾಪಾಡಿದ್ದಕ್ಕೆ ಕ್ಷಮಿಸಿ ಮತ್ತೆ ಮನೆಗೆ ಸೇರಿಸ್ಕೊಂಡಿದ್ದಾರೆ ಅನ್ಕೊಳ್ಳಿ. ತಪ್ಪೇನಿದೆ? ಪೃಥ್ವಿ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು. ನಿಂತ್ಕೊಳ್ಳಿ. ಸುಳ್ಳನ್ನ ಮುಂದುವರ್ಸಕ್ಕಾಗಲ್ಲ, ಸತ್ಯನ ಮುಚ್ಚಿಡಕ್ಕಾಗಲ್ಲ ಅಂತಾರೆ ದೊಡ್ಡವರು. ಇಂಥ ತಪ್ಪು ಕೆಲಸಗಳನ್ನ ಅದ್ ಯಾರೇ ಮಾಡಿದ್ರು ಅದನ್ನ ಮುಚ್ಚಿಡಕ್ಕಾಗಲ್ಲ, ಮುಚ್ಚಿ ಹೋಗೋದು ಇಲ್ಲ. ಅಲ್ಲಿವರೆಗೂ ಕಾವೇರಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅವಳಿಗೆ ಯಾವುದೇ ರೀತಿಯ ಒತ್ತಡವನ್ನು ತರಬಾರ್ದು. ದೊಡ್ಡಮ್ಮ, ಕಾವೇರಿ, ನೀನ್ ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ಸರಿ. ಬಾ ಬಾ ಬಾ.